ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ. ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ. ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಒರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ಬಡತನ ತೊಲಗಿಸುವೆ, ದಬ್ಬಾಳಿಗೆ ಅಡಗಿಸುವೆ. ಮಡಿಯುವವರೆಗೆ ದುಡಿಯುವೆ, ನಿಮಗೆ ಬೇರೆ ಗುರಿಯಿಲ್ಲ. ನ್ಯಾಯಕ್ಕೆ ಜಯ ತರುವೆ, ಅನ್ಯಾಯವ ಬಡಿಗಿಡುವೆ. ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ. ನಾನು ನಿಮ್ಮವನು, ನಿಮ್ಮ ಸ್ನೇಹಿತನು, ನಿಮ್ಮ ಕಂಬನಿ ಮರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಮ್ಮಗೂಡು ಮಂಜು ವೈದಿಕ್ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಪ್ರೀತಿಯ ಸಹೋದರ ಮಧು ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮಗೂಡು ನಿರಾಶ್ರಿತಾಶ್ರಮದ ದೇವರ ಮಕ್ಕಳಿಗೆ ಅವ್ರ ಸ್ನೇಹಿತರೆಲ್ಲ ಬಂದು ಊಟದ ವ್ಯವಸ್ಥೆ ಮಾಡೋ ಮುಖೇನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರಿಗೆ ಭಗವಂತ ಐಶ್ವರ್ಯ, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ. ಎಲ್ಲ ಸ್ನೇಹಿತರಿಗೂ ಒಳ್ಳೆಯದಾಗಿ ನಮಸ್ಕಾರ. ನನ್ನ ಪ್ರೀತಿಯ ತಮ್ಮನಾದ ಕುಟ್ಟಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಮುದ್ದುರಾಮನ ದೇವರ ಆಶೀರ್ವಾದ ಸದಾ ಇವರು ಇರಲಿ. ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ನಾನು ಈ ಮೂಲಕ ಸ್ನೇಹಿತರ ಮುಖಾಂತರ ನಾನು ಕೇಳ್ಕೊಂಡು ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ. ಇನ್ನು ಯೂತ್ಗೆ ಇನ್ನೂ ಹೆಚ್ಚು ಸಹಾಯ ಮಾಡಲಿ ಅಂತ ದೇವರನ್ನ ಕೇಳ್ಕೊತೀನಿ. ನನ್ನ ಪ್ರೀತಿಯ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣನಾದಂಥ ಮಧು ಕುಟ್ಟಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಪಾಡಲಿ ಅಂತ ನನ್ನ ಮನವಿ. ಧನ್ಯವಾದಗಳು. ಅಣ್ಣ, ತಮ್ಮ, ಸ್ನೇಹಿತರೆಲ್ಲ ಬಂದು ನನ್ನ ಹುಟ್ಟುಹಬ್ಬದ ಆಚರಿಸಿದ್ದಾರೆ. ಅವರಿಗೆ ಪೂರ್ತಿಯಾಗಿ ಧನ್ಯವಾದಗಳು.